ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ವ್ಲಾಗ್ಸ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಡೇ 1 ಅಂದರೆ ಮೊದಲನೇ ದಿನ, ಗೃಹ ಪ್ರವೇಶದ ಮೊದಲನೇ ದಿನೆಯ ಸುದರ್ಶನ ಹೋಮ ಹಾಗೂ ವಾಸ್ತು ಪೂಜೆಯ ವಿಡಿಯೋವನ್ನು, ಒಂದು ವ್ಲಾಗನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನು ನೋಡಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಒಂದು ಸುದರ್ಶನ ಹೋಮ ಮತ್ತು ವಾಸ್ತು ಪೂಜೆಯನ್ನು ನೆರವೇರಿಸಿದ್ರು ಮೊದಲನೇ ದಿನ ಅಂತ ಹೇಳ್ಬಿಟ್ಟು. ಸೊ ಇದು ಡೇ 2 ಅಂದರೆ ಗೃಹ ಪ್ರವೇಶದ ದಿನ, 4ನೇ ತಾರೀಕು ಮೇ ತಿಂಗಳು. ಸೊ ಇವತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಗೃಹ ಪ್ರವೇಶ ನಡೀತಾ ಇದೆ. ಬೆಳಗ್ಗೆ ಮೊದಲನೇದಾಗಿ ಲಕ್ಷ್ಮಿಯ ಸ್ವರೂಪವಾದಂತಹ ಹಸುವನ್ನು ಮನೆ ನುಗ್ಗಿಸುವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಸು ಮತ್ತು ಹಸುವಿನ ಜೊತೆಗೆ ಹಸುವಿನ ಕರುವನ್ನು ಕೂಡ ಮನೆ ನುಗ್ಗಿಸುವ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಹಸು ಮನೆ ಒಳಗೆ ನುಗ್ಗಿ ಆದಮೇಲೆ ಅದಕ್ಕೆ ಒಂದು ಸಿಹಿಯನ್ನು ತಿನ್ನಿಸುವಂತಹ ಕಾರ್ಯಕ್ರಮ. ಅವಲಕ್ಕಿ, ಬೆಲ್ಲ ಮತ್ತು ಹಣ್ಣನ್ನು ಅದಕ್ಕೆ ತಿನ್ನಿಸ್ತಾ ಇದ್ದಾರೆ. ಮನೆ ಒಳಗೇನೆ ಹಸುವಿನ ಹಾಲನ್ನು ಕೂಡ ಕರೀತಾ ಇದ್ದಾರೆ. ಈ ಹಾಲನ್ನೇ ಮನೆಯಲ್ಲಿ ಈಗ ಏನು ಹಾಲುಕ್ಕಿಸುವ ಕಾರ್ಯಕ್ರಮ ಇರುತ್ತಲ್ವ, ಸೊ ಆಗ ಇದೇ ಹಾಲನ್ನು ಹಾಲುಕ್ಕಿಸ್ತಾರೆ. ಸೊ ಹಾಲು ಕರೆದಾದ್ಮೇಲೆ ಹಸುವಿಗೆ ಇನ್ನಷ್ಟು ಒಂದು ಸ್ವಲ್ಪ ಅದಕ್ಕೆ ಹೊಟ್ಟೆಗೆ ಕೊಟ್ಬಿಟ್ಟು ಅದನ್ನು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹಸುವನ್ನು ಕಾಮಧೇನು ಅಂತ ಹೇಳ್ಬಿಟ್ಟು ಕರೀತಾರೆ. ಏನಂತ ಹೇಳಿದರೆ, ಕಾಮಧೇನು ಅಂತ ಹೇಳಿದರೆ ನಮಗೆ ಎಲ್ಲವನ್ನು ಅದು ನಮಗೆ ನೀಡ್ತದೆ ಅಂತೇಳಿ. ನೀವೀಗ ನೋಡ್ಬೋದು, ಹಸುವಿನ ಸಗಣಿಯಿಂದ ಬೆರಣಿ ತಟ್ಟಿ ಒಲೆ ಕಚ್ತಾರೆ. ಹಾಗೆಯೇ ಹಸುವಿನ ಹಾಲನ್ನು ನಾವು ಕುಡಿತೇವೆ. ಹಾಲನ್ನು ಮೊಸರಿಂದ ಮಜ್ಜಿಗೆ ಮಾಡಿ ಕುಡಿತೇವೆ. ಪ್ರತಿಯೊಂದರಲ್ಲೂ ಹಸುವಿನಿಂದ ನಮಗೆ ಉಪಯೋಗವೇ ಇರುವಂಥದ್ದು. ಹಾಗೆಯೇ ಹಸುವಿನ ಮೂತ್ರವನ್ನು ನಾವು ಗಂಜಲ ಎಂದು ನಾವು ಪವಿತ್ರವಾದ ಒಂದು ತೀರ್ಥದ ರೂಪಕ್ಕೆ ನಾವು ಅದನ್ನು ಶ್ರೇಷ್ಠವಾದಂಥ ಒಂದು ತೀರ್ಥ ರೀತಿಯಲ್ಲಿ ನಾವು ಅದನ್ನು ಹಿಂದೂ ಧರ್ಮದಲ್ಲಿ ನಾವು ಅದನ್ನು ಉಪಯೋಗಿಸ್ತೇವೆ. ಸೊ ಹಾಗಾಗಿ ಹಸು ಒಂದು ನಮಗೆ ಕಾಮಧೇನು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಹಸು ನುಗ್ಗಿಸುವ ಒಂದು ಕಾರ್ಯಕ್ರಮ ಆದ ನಂತರ ಈಗ ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದ್ದೇವೆ. ಗಂಗೆ ಪೂಜೆ ಬಹಳ ಮುಖ್ಯವಾದಂಥದ್ದು. ಹಾಗೆಯೇ ದೇವರ ರೂಮಿಗೆ ಇಡುವಂಥ ಒಂದು ದೇವರ ಫೋಟೋವನ್ನು ಕೂಡ ಅಲ್ಲಿಯೇ ಇಟ್ಟು ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಫಸ್ಟ್ ಗಂಗೆ ತರುವಂಥದ್ದು ಮುಖ್ಯವಾದಂಥ ಕಾರ್ಯಕ್ರಮ. ಹಾಗಾಗಿ ಇಲ್ಲೀಗ ನಾವು ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಗಂಗೆ ಪೂಜೆಯಲ್ಲಿ ಮಹಿಳೆಯರು ಮುಖ್ಯವಾಗಿರುವಂಥದ್ದು, ಮುತ್ತೈದೆಯರು ಮಾಡುವಂತಹ ಒಂದು ಪೂಜೆ ಆಗಿರ್ತದೆ ಇದು. ಗಂಗೆಗೆ ಪೂಜಿಸಿ ನಾವು ಗಂಗೆಯನ್ನು ಒಳಗೆ ತರುವಂಥದ್ದು. ಸೊ ನಾವು ಮನೆಯವರೆಲ್ಲರೂ ಸೇರಿಕೊಂಡು ಗಂಗೆ ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ಒಂದು ದೀಪವನ್ನು ಇಟ್ಬಿಟ್ಟು ಅದಕ್ಕೆ ಕಳಸವನ್ನು ಇಟ್ಟಿದ್ದೇವೆ. ನೆಕ್ಸ್ಟು ಇನ್ನು 4 ಕಳಸವನ್ನು ಇಟ್ಟಿದ್ದೇವೆ. ಒಟ್ಟಿಗೆ 5 ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ನಾವಿಲ್ಲಿ ಗಂಗೆಯನ್ನು ಒಳಗೆ ತರಲಿಕ್ಕಿದ್ದೇವೆ. ಸೊ ಈಗ ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ.
ಗಂಗೆ ಪೂಜೆ ಮುಗಿಸ್ಕೊಂಡು ಈಗ ಗಂಗೆಯನ್ನು ನಾವು ಮನೆ ಒಳಗೆ ತಗೊಂಡು ಹೋಗ್ಲಿಕ್ಕುಂಟು. ಸೊ ಅದಕ್ಕೆ ಮೊದಲು ದೈವಗಳ ಕಟ್ಟೆಗೆ ಚಿಕ್ಕಪ್ಪ ದೀಪ ಇಡ್ತಾ ಇದ್ದಾರೆ. ಕಟ್ಟೆಗೆ ಒಂದು ಸುತ್ತನ್ನು ಬಂದುಬಿಟ್ಟು ಮನೆ ಒಳಗೆ ತಗೊಂಡು ಬನ್ನಿ ಅಂತ ಭಟ್ರು ಹೇಳಿದರು. ಹಾಗಾಗಿ ನಾವೀಗ ದೈವದ ಕಟ್ಟೆಗೆ ಒಂದು ಸುತ್ತನ್ನು ಬಂದುಬಿಟ್ಟು ಗಂಗೆಯನ್ನು ನಾವು ಮನೆ ಒಳಗೆ ತಗೊಂಡು ಬರ್ತಾ ಇದ್ದೇವೆ. ಗಂಗೆಯನ್ನು ತಗೊಂಡು ಬರೋಕ್ಕೆ ಮುಂಚೆ ಗಂಗೆ ಹೊತ್ಕೊಂಡಿರೋರ ಕಾಲನ್ನು ತೊಳೆದ್ಬಿಟ್ಟು ಗಂಗೆ ಹೊತ್ಕೊಂಡಿರೋರಿಗೆ ಒಂದು ಕೆಂಪು ನೀರು ಮತ್ತು ಕಪ್ಪು ನೀರಿನಿಂದ ಒಂದು ಒಕ್ಕುಳಿ ನೀರಿನಿಂದ ದೃಷ್ಟಿಯನ್ನು ತೆಗೆಯುವ ರೀತಿಯಲ್ಲಿ 3 ಜನ ಮುತ್ತೈದೆಯರು ಸೇರಿಕೊಂಡು ಆರತಿಯನ್ನು ಮಾಡಿಬಿಟ್ಟು ಮನೆ ಒಳಗೆ ಕರ್ಕೊಳ್ತಾ ಇರುವಂಥದ್ದು. ಕಾಲನ್ನು ತೊಳೆದುಬಿಟ್ಟು ಗಂಗೆ ಹೊತ್ತಿರೋ ಎಲ್ಲರ ಕಾಲನ್ನು ತೊಳೆದುಬಿಟ್ಟು ಆರತಿಯನ್ನು ಮಾಡಿಬಿಟ್ಟು ಹಾಗೆ ಒಂದು ಕಾಲನ್ನು ಹೊಡೆದುಬಿಟ್ಟು ಮನೆ ಒಳಗೆ ಕರ್ಕೊಳ್ತಾ ಇದ್ದಾರೆ. ಈಗ ಹೊಸ್ತಿಲ ಪೂಜೆ ಮಾಡಿ ಮನೆಯ ಮುತ್ತೈದೆ ಆದಂತಹ ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಒಟ್ಟಿಗೆ ಮನೆಯ ಒಳಗೆ ಪ್ರವೇಶವನ್ನು ಮಾಡಬೇಕು. ಹಾಗೆಯೇ ಇವತ್ತು ಗೃಹ ಪ್ರವೇಶ, ಹೊಸ ಮನೆಯನ್ನು ಪ್ರವೇಶ ಮಾಡ್ತಿರುವಂತಹ ಮುತ್ತೈದೆ ಸೇರನ್ನು ಉದ್ಬಿಟ್ಟು ಮನೆಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಮನೆ ಒಳಗೆ ಹೋಗಬೇಕು. ಸೊ ಹಾಗಾಗಿ ಈಗ ಸೇರು ಒದಿಯುವಂತಹ ಕಾರ್ಯಕ್ರಮ ನಡೀತಾ ಇದೆ. ಮನೆಯೊಳಗೆ ಪ್ರವೇಶವಾದ ಮೇಲೆ ದೇವರ ಫೋಟೋವನ್ನು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇನ್ನುಳಿದಂಥ 5 ಕಳಸವನ್ನು ಅಡಿಗೆ ಕೋಣೆಯಲ್ಲಿ ನಾವು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೇವೆ. ನಂತರ ಈಗ ಮನೆ ಒಳಗೆ ಹಾಲು ಉಕ್ಕಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ.
ಮನೆ ಒಳಗೆ ಒಲೆಯನ್ನು ಮಾಡಿಬಿಟ್ಟು ಹಾಲಿನ ಪಾತ್ರೆಯನ್ನು ಇಟ್ಬಿಟ್ಟು ಹಾಲು ಕಾಯಲಿಕ್ಕೆ ಇಟ್ಟಿದ್ದೇವೆ. ಎಲ್ಲರೂ ಹಾಲು ಉಕ್ಕುವುದಕ್ಕೋಸ್ಕರ ಕಾಯ್ತಾ ಕೂತಿದ್ದೇವೆ. ಸೊ ಫೈನಲಿ ಹಾಲು ಉಕ್ತಾ ಬಂತು. ಸೊ ನೋಡ್ತಾ ಇದ್ದೀರಲ್ವ ಹಾಲು ಎಷ್ಟು ಚೆನ್ನಾಗಿ ಉಕ್ತಾ ಇದೆ ಅಂತ. ಸೊ ಫಸ್ಟ್ ಗೃಹ ಪ್ರವೇಶದಲ್ಲಿ ಹಾಲನ್ನು ಯಾಕೆ ಮನೆ ಒಳಗೆ ಉಕ್ಕಿಸೋದು ಅಂತ ಹೇಳಿದರೆ, ಹಾಲು ಉಕ್ಕಿದ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ಉಕ್ತಾ ಇರಲಿ, ಯಾವಾಗಲೂ ಎಲ್ಲರೂ ಖುಷಿಯಾಗಿ ಇರಲಿ ಅನ್ನೋ ಒಂದು ಕಾರಣದಿಂದ ಮನೆಯೊಳಗೆ ಹಾಲನ್ನು ಉಕ್ಕಿಸುವಂಥದ್ದು. ಹಾಲು ಉಕ್ಕಿಸುವ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹಾಲು ಉಕ್ಕಿಸಿ ಎಲ್ಲ ಆದಮೇಲೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ರು. ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಮನೆಗೆ ಸತ್ಯನಾರಾಯಣ ಪೂಜೆಗೆ ಅಂತೂ ತುಂಬ ಜನ ಸೇರಿದ್ರು. ಸತ್ಯನಾರಾಯಣ ಪೂಜೆನೂ ಕೂಡ ತುಂಬ ಚೆನ್ನಾಗಿಯೇ ಆಯಿತು. ಹಾಗೆಯೇ ಸತ್ಯನಾರಾಯಣ ಕಥೆ ಎಲ್ಲ ಆದಮೇಲೆ ಮನೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಡೆದಿತ್ತು. ಊಟ ಕೂಡ ತುಂಬ ಚೆನ್ನಾಗಿ, ಸತ್ಯನಾರಾಯಣ ಕಥೆ ಅಂತೂ ಭಟ್ರು ತುಂಬ ಚೆನ್ನಾಗಿ ಹೇಳಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಈ ಭಟ್ರು ಪೂಜೆ ಮಾಡಿದ್ದು ಫಸ್ಟ್ ಟೈಮ್ ನೋಡಿದ್ದು. ತುಂಬ ನೀಟಾಗಿ ಕ್ಲಿಯರಾಗಿ ಒಂದು ಕಥೆಯನ್ನು ಹೇಳಿದ್ರು. ನನಗೆ ಸತ್ಯನಾರಾಯಣ ಕಥೆಯನ್ನು ಕೇಳೋದು ಅಂದರೆ ತುಂಬ ಇಷ್ಟ ಆಯಿತು. ಸೊ ಈ ದಿನ ಫಸ್ಟ್ ಟೈಮ್ ನಾನು ಸತ್ಯನಾರಾಯಣ ಕಥೆಯನ್ನು ಕ್ಲಿಯರಾಗಿ ಫಸ್ಟ್ನೇ ಅಧ್ಯಾಯದಿಂದ 5ನೇ ಅಧ್ಯಾಯ ತನಕ ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿ ಕೇಳಿದ್ದೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಸತ್ಯನಾರಾಯಣ ಕಥೆ ಅಂತೂ ತುಂಬಾ ಚೆನ್ನಾಗಿ ನಡೀತು. ಹಾಗೆಯೇ ಮಧ್ಯಾಹ್ನದ ಭೋಜನ ಕೂಡ ತುಂಬಾ ಚೆನ್ನಾಗಿತ್ತು. ನಂತರ ಇನ್ನು ರಾತ್ರಿ ದುರ್ಗಾ ಹೋಮ ನಡೀಲಿಕ್ಕಿದೆ. ಇದೀಗ ಸಂಜೆ 7:30 ಆಗಿದೆ. ದುರ್ಗಾ ಹೋಮಕ್ಕೆ ಸಂಕಲ್ಪ ಮಾಡ್ತಾ ಇದ್ದಾರೆ. ಸೊ ದುರ್ಗಾ ಹೋಮ ನಡೀತಾ ಇದೆ. ನಾನು ಈ ಒಂದು ದುರ್ಗಾ ಪೂಜೆಯನ್ನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು. ಎಲ್ಲಿ ಕೂಡ ನಾನು ಈ ಒಂದು ಪೂಜೆಯನ್ನು ನೋಡಿರಲಿಲ್ಲ. ಮನೆ ಓಪನ್ ಮಾಡ್ತಾರೆ, ಸತ್ಯನಾರಾಯಣ ಕಥೆಯನ್ನು ಇಡ್ತಾರೆ, ಮಧ್ಯಾಹ್ನದ ಭೋಜನವನ್ನು ನೀಡ್ತಾರೆ, ಬಿಟ್ಟರೆ ದುರ್ಗಾ ಪೂಜೆಯನ್ನು ಇಡುವಂಥದ್ದನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಒಂದು ಪೂಜೆ ಕೂಡ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ನನ್ನ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶ ಹೇಗಿತ್ತು ಅಂತೇಳಿ. ನಮಗೆ ಅಂತೂ ತುಂಬ ಅಂದರೆ ತುಂಬಾ ಹ್ಯಾಪಿ ಮೂಮೆಂಟ್ ಆಗಿತ್ತು. ನಾವು ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ವ್ಲಾಗಿಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.